ಒಂದು ಅಜ್ಜಿ ಕೂತಿರ್ತಾಳಂತೆ. ಯಾವತ್ತು ಕಿಟಕಿ ಹತ್ರ ಕುತ್ಕೊಂಡು ನೋಡ ಆ ಮನೆಯವಳು ಕರೆಕ್ಟಾಗಿ ಬಟ್ಟೆ ಒಗ್ಯಕ್ಕೆ ಬರಲ್ಲ, ಅವಳಿಗೆ ಎಷ್ಟು ಕೊಳೆ ಇರುತ್ತೆ ಅಂತ. ಪ್ರತಿದಿನ 1 ತಿಂಗಳು 1.5 ತಿಂಗಳು ಆದಮೇಲೆ ಮೊಮ್ಮಗ ಯಾರೋ ಬಂದಿರ್ತಾನಂತೆ. ಅವಾಗ ಅಜ್ಜಿ ಹೇಳ್ತಾಳಂತೆ, ನೋಡು ಅವ್ರ ಮನೆಯಲ್ಲಿ ಅವ್ರಿಗೆ ಬಟ್ಟೆ ತೊಳೆಯೋಕೆ ಬರಲ್ಲ, ಎಷ್ಟು ಗಲೀಜಾಗಿದೆ ಅಂತ. ಆಗ ಮೊಮ್ಮಗ ಕಿಟಕಿ ಓಪನ್ ಮಾಡ್ತಾನಂತೆ. ಕೊಳೆ ಅನ್ನೋದು ಕಿಟಕಿಲಿ ಇತ್ತಂತೆ, ಬಟ್ಟೆ ಎಲ್ಲ ಶುಭ್ರವಾಗಿತ್ತಂತೆ. ನಿಜವಾದಂತ ಸಕ್ಸಸ್ ಅಂದ್ರೆ ಏನು? ನಿಮ್ಮ ಸಕ್ಸಸ್ ಬೇರೆಯವ್ರಿಗೆ ಸಕ್ಸಸ್ ತರ ಕಾಣಬೇಕು ಅಂತಿಲ್ಲ. ಈ ಎಲ್ಲೋ ರಸ್ತೆ ಬದಿ ಮಲಗಿರೋರು ಆಕ್ಚುಲಿ ನಮಗಿಂತ ಖುಷಿಯಾಗಿರ್ತಾರೆ ಅಂತ ಹೇಳ್ಕೊಳ್ತಾ ಇರ್ತಾರೆ. ನನ್ನಲ್ಲಿ ಆ ಖುಷಿನ ಕಂಡುಕೊಳ್ಳೋಕ್ಕಾಗದೆ ನಾನು ಈ ಥರದ್ದೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ಅಂತಂದ್ರೆ, ನಾನು ಅದೆಂಥದ್ದೇ ಸಕ್ಸಸ್ಫುಲ್ ಆದರೂ ಅದು ಸಕ್ಸಸ್ ಅಲ್ವೇ ಅಲ್ಲ, ಆ ಸಕ್ಸಸ್ನ ನಾನು ರೀಚ್ ಆಗೇ ಇಲ್ಲ ಅಂತ. ಸೆಲ್ಫ್ ಡಿಸಿಪ್ಲಿನ್ ಎಷ್ಟು ಅಗತ್ಯ? ಯಾರು ತುಂಬಾ ತಿಂತಾರೋ ಅಥವಾ ಯಾರು ತುಂಬಾ ಕಡಿಮೆ ತಿಂತಾರೋ, ಯಾರು ತುಂಬಾ ಮಲಗ್ತಾರೋ ಅಥವಾ ತುಂಬಾ ಕಡಿಮೆ ಮಲಗ್ತಾರೋ, ಅಂಥವ್ರು ಭಗವಂತನ ಜೊತೆ ಜಾಯ್ನ್ ಆಗೋದಕ್ಕೆ, ಅಚೀವ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಕೋಪ, ದುಃಖ, ಹತಾಶೆ, ದ್ವೇಷ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಿದ್ರೆ ಇನ್ನೊಂದು ಖುಷಿ, ಸಂತೋಷ, ಗ್ರೇಟ್ಫುಲ್ನೆಸ್, ಗ್ರಾಟಿಟ್ಯೂಡ್ ಅದನ್ನೆಲ್ಲ ರೆಪ್ರೆಸೆಂಟ್ ಮಾಡಿದೆ. ಯಾವ ತೋಳಕ್ಕೆ ನೀವು ಜಾಸ್ತಿ ಆಹಾರ ಹಾಕ್ತಿರೋ ಆ ತೋಳನೇ ಗೆಲ್ಲೋದು. ಸೊ ನೀವು ಈ ಮೂಮೆಂಟಲ್ಲಿ ಯಾವ ತೋಳಕ್ಕೆ ಆಹಾರ ಹಾಕ್ತಿದ್ದೀರಾ ಅನ್ನೋದು ನೀವು ಕ್ವಶನ್ ಮಾಡ್ಕೋಬೇಕಾಗಿರೋಂಥದ್ದು. ಎಷ್ಟೇ ಕಷ್ಟಪಟ್ಟರೂ ಕೂಡ ಸಕ್ಸಸ್ ಅನ್ನೋದು ಕೈಗೆ ಸಿಗ್ತಿಲ್ಲ ಅಂದ್ರೆ ಅಂತ ಟೈಮಲ್ಲಿ ಆ ವ್ಯಕ್ತಿ ಏನ್ ಮಾಡಬೇಕು? ಎಷ್ಟಕ್ಕೂ ಈ ಜೀವನ ಯಾಕೆ ಹಿಂಗೆ ಒಬ್ರಿಗೊಂಥರ